ಸರ್ ಹೇಳಿ ಸರ್, ಇವತ್ತಿಲ್ಲಿ ತೇಜಸ್ ಸೂರ್ಯ ಅವರು MP ಅವರ ಕಚೇರಿಗೆ ಬಂದಿದ್ದೀರಾ, ಏನು ಹೇಳಿ ಇಷ್ಟಪಡ್ತೀರಾ, ಏನಕ್ಕೆ ಬಂದಿದ್ದೀರಾ ಅಂತೀರಾ? ಸರ್, ನಾವು ಸರಿಸುಮಾರು 100ಕ್ಕೂ ಹೆಚ್ಚು ಜನ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರದ ಮಾಲೀಕರು, ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರವನ್ನು ತೆರೆದು ಜನರ ಸೇವೆಯನ್ನು ಮಾಡತಕ್ಕಂಥ ಎಲ್ಲ ಸದಸ್ಯರು ಇಲ್ಲಿ ಸೇರಿದ್ದೀವಿ. ಇದರ ಮುಖ್ಯ ಕಾರಣ 14ನೇ ತಾರೀಕು ಮೊನ್ನೆ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಒಂದು ಸರ್ಕ್ಯುಲರ್ ಅನ್ನು ಪಾಸ್ ಮಾಡಿದೆ, ಗೌರ್ಮೆಂಟ್ ಆರ್ಡರ್ ಪಾಸ್ ಮಾಡಿದೆ, ಜಿಯೋ. ಏನಂತ ಹೇಳಿದ್ರೆ, ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ನಾವು ಜನೌಷಧಿ ತೆರಲಿಕ್ಕೆ ನಿಮಗೆ ಅನುಮತಿ ಕೊಟ್ಟಿದ್ವಿ, ನೀವೇ ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡಿ ಜನೌಷಧಿ ಕೇಂದ್ರ ತೆಗೆದಿದ್ದೀರಿ, ಈ ನಮಗೆ ಅದರ ಅವಶ್ಯಕತೆ ಎಲ್ಲ ಮುಚ್ಕೊಂಡು ಹೋಗ್ರಿ ಅಂತ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ. ಔಷಧಿ ಪ್ರಾಥಮಿಕ ಮೂಲ ವಸ್ತು, ಅದು ಹೇಗೆ ಆಹಾರವೋ ಹಾಗೆ ಔಷಧಿ. ಇವತ್ತು ಉಚ್ಚ ಗುಣಮಟ್ಟದ ಔಷಧಿಯನ್ನ ತುಂಬಾ ಕಡಿಮೆ ಬೆಲೆಯಲ್ಲಿ ಜನರ ಹಿತಾಸಕ್ತಿಗಾಗಿ ಭಾರತಾದ್ಯಂತ ಜನರ ಮೆಚ್ಚುಗೆಯನ್ನು ಪಡೆದಂತಹ ಒಂದು ಯೋಜನೆ ಇದು. ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಔಷಧಿಗಳನ್ನ ಕೇವಲ 10-20 ರೂಪಾಯಿಯಲ್ಲಿ ವಿತರಣೆ ಮಾಡುವಂತಹ ಅತಿ ಉಚ್ಚ ಗುಣಮಟ್ಟದ ಒಂದು ಯೋಜನೆ ಇದು. ಇಂಥ ಯೋಜನೆಯನ್ನ ಸರ್ಕಾರಿಯ ಕಚೇರಿಯ ಆವರಣದಲ್ಲಿ, ಆಸ್ಪತ್ರೆಯ ಆವರಣದಲ್ಲಿ ಇದನ್ನ ಅವಶ್ಯಕತೆ ಇಲ್ಲ, ಇದನ್ನ ತಕ್ಕೊಳ್ರಿ, ಇದನ್ನ ಬಂದ್ ಮಾಡಿ ಅಂತ ಹೇಳಿ ನಮಗೆ ಆದೇಶ ಬಂದಿದೆ. ಸರ್, ಇದು ಯಾರು, ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರ? ಇದು ರಾಜ್ಯ ಸರ್ಕಾರದಿಂದ ಬಂದಂತಹ ಆದೇಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಲ್ಲಿಂದ ಬಂದಂತಹ ಆದೇಶ. ಇದನ್ನ ಅನುಗುಣವಾಗಿ ಡಿಸ್ಟ್ರಿಕ್ಟ್ ಅಂದ್ರೆ DHOಗಳು, AMOಗಳು ನಮಗೆ ಕರೆಗಳನ್ನು ಮಾಡಿ, ನಿಮ್ಮ ಅಗ್ರಿಮೆಂಟ್ ಏನಿದೆ, ನಮ್ಮ ಜೊತೆ ಆಗಿರೋ ಅಗ್ರಿಮೆಂಟ್ ಏನಿದೆ ಅದನ್ನ ಕೊಡಿ, ನಿಮ್ಮ ಆಸ್ಪತ್ರೆ ನಿಮ್ಮ ಜನೌಷಧಿಯನ್ನ ಬಂದ್ ಮಾಡಿ ಅಂತ ಈ ರೀತಿ ಎಲ್ಲ ನಮಗೆ ಕರೆಗಳನ್ನು ಮಾಡ್ತಾ ಇದ್ದಾರೆ, ಮತ್ತೆ ಪತ್ರಗಳನ್ನು ನೀಡ್ತಾ ಇದ್ದಾರೆ. ನಾವು ಲಕ್ಷಾಂತರ ರೂಪಾಯಿ ಹೂಡಿಕೆಯನ್ನ ಮಾಡಿ ಜನರ ಸೇವೆಗಾಗಿ ಅಲ್ಲಿದ್ದೇವೆ. ಯಾಕೆ ಜನೌಷಧಿ ಕೇಂದ್ರವನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಪ್ಪಂದವನ್ನು ಮಾಡಿಕೊಂಡು 2016ರಲ್ಲೇ ಅವರೇ ಬರೆದಿದ್ದಾರೆ, ನಮ್ಗೇನು ಕೊಟ್ಟಿದ್ದಾರೆ ನೋಟಿಸ್ ಅಲ್ಲಿ 161, 164 ಅಗ್ರಿಮೆಂಟ್ ಅನ್ನ ಹೇಳ್ತಾ ಇದ್ದಾರೆ ಅವರು. ಅದರಲ್ಲಿ ಸ್ಪಷ್ಟವಾಗಿದೆ, ಯಾವುದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಪ್ರೈಮರಿ ಹೆಲ್ತ್ ಸೆಂಟರ್ಗಳು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ ಔಷಧಿಯ ಕೊರತೆ ಆಗಿರ್ತದೆ. ಆ ಕೊರತೆ ಆದಾಗ ಬಡವರು ಹೊರಗಡೆ ಹೋಗಿ ತುಟ್ಟಿ ಔಷಧಿಯನ್ನ ಖರೀದಿ ಮಾಡದೆ ಉಚ್ಚ ಗುಣಮಟ್ಟದ ಔಷಧಿಯು ಕಡಿಮೆ ಬೆಲೆಯಲ್ಲಿ ಜನೌಷಧಿಯಲ್ಲಿ ಸಿಗ್ತದೆ. ಹಾಗಾಗಿ ಅದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರಲಿ, ಅದರಿಂದ ಬಡ ಜನರಿಗೆ ಸಹಾಯ ಆಗ್ತದೆ. ಎಷ್ಟೋ ಸಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರತೆ ಬರ್ತದೆ, ಯಾರಿಗಾದ್ರೂ ಬರ್ತದೆ. ಆ ಬಂದ ಸಂದರ್ಭದಲ್ಲಿ ತೊಂದರೆ ಬರಬಾರದು ಅಂತ ಜನೌಷಧಿ ಕೇಂದ್ರ ಸ್ಥಾಪನೆ ಮಾಡಿದೆ. ಅಂತ ಇದ್ದಾಗ ಈ ರೀತಿ ಜನೌಷಧಿ ಕೇಂದ್ರಗಳು ಬಂದ್ ಮಾಡಿಬಿಟ್ರೆ ರಾತ್ರಿ ಈ ತಕ್ಷಣವೇ ಬಂದ್ ಮಾಡಿ ಅಂತ ಆದೇಶ ಇದೆ ಪತ್ರ ನಮಗೆ. ಈ ಕ್ಷಣವೇ ಹೇಗೆ ಬಂದ್ ಮಾಡ್ಲಿಕ್ಕಾಗತ್ತೆ? ಈಗ ಇಲ್ಲಿ ಅಲ್ಲಿರ್ತಕ್ಕಂಥ ಔಷಧಿಗಳನ್ನ ಏನ್ ಮಾಡ್ಬೇಕು? ಅದನ್ನ ನಂಬಿ ಜೀವನ ಮಾಡ್ತಾ ಇರ್ತಕ್ಕಂಥ ಜನ ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಕಾರಣ ಏನಂತಾರೆ ಸರ್ ಅವರು? ನಾವು ಉಚಿತವಾಗಿ ಔಷಧಿಯನ್ನ ಆಸ್ಪತ್ರೆ ಆವರಣದಲ್ಲಿ ಕೊಡ್ತಾ ಇದ್ದಾಗ ದುಡ್ಡು ಕೊಟ್ಟು ನಾವ್ ಯಾಕೆ ಮೆಡಿಸಿನ್ ಖರೀದಿ ಮಾಡ್ಬೇಕು? ನಮ್ ಜನ ಪ್ರಿಸ್ಕ್ರಿಪ್ಷನ್ ಅನ್ನ ಯಾಕೆ ಬರೀಬೇಕು? ಈಗ ಅವ್ರು ಬರ್ದ್ ಕೊಡ್ತಾರಲ್ಲ, ಈಗ ಅವ್ರ ಹತ್ರ ಇಲ್ಲ ಅಂತ ಹೇಳಿ ಬೇರೆಯವ್ರ ಹತ್ರ ಬರ್ದ್ ಕೊಡೋದು. ಹೊರಗಡೆ ತಗೊಳ್ಳಿ. ಅವ್ರೇನ್ ಹೇಳ್ತಾರೆ ಅಂದ್ರೆ ಜನೌಷಧಿ ಕೇಂದ್ರವು ಸರ್ಕಾರಿ ಆವರಣದಲ್ಲಿ ಬೇಡ, ಆವರಣದ ಹೊರಗಡೆ ಮಾಡಿ ಅಂತಾರೆ. ಹೊರಗಡೆ ಆವರಣದಲ್ಲಿ ಔಷಧಿ ಅಂಗಡಿ ಸಿಗತ್ತಾ? ಇಲ್ಲ. ಆಸ್ಪತ್ರೆ ಒಳಗಡೆ ಇದ್ದಾಗ ಜನರಿಗೆ ಸಹಾಯ ಆಗತ್ತೆ. ನಾವು ಆವರಣದ ಹೊರಗಡೆ ಇದ್ದಾಗ ಅದು ಅವಕಾಶ ಆಗದಿಲ್ಲ. ಹಾಗಾಗಿ ಈಗ ಇರುವಂತ ಮುಂದಿನ ಜನೌಷಧಿ ಕೇಂದ್ರಗಳಿಗೆ ಅನುಮತಿ ಕೊಡಬೇಡಿ, ಅದು ನಿಮಗ್ ಬಿಟ್ಟು ವಿಚಾರ. ಇರುವಂತ ಜನೌಷಧಿ ಕೇಂದ್ರಗಳು 3 ವರ್ಷ, 5 ವರ್ಷ, 7 ವರ್ಷ ಡ್ರಗ್ ಲೈಸೆನ್ಸ್ ಇದೆ. 5 ವರ್ಷ ಡ್ರಗ್ ಲೈಸೆನ್ಸ್ ನಡೆಸುವವರೆಗೂ ಯಾರಾದ್ರೂ ಕೊಡ್ಬೇಕಾ? ಅಥವಾ ಸ್ವಲ್ಪನಾದ್ರೂ ಕಾಲಾವಕಾಶನಾದ್ರೂ ಕೊಡ್ಬೇಕಾ? ಈ ಕ್ಷಣವೇ ತಕ್ಷಣವೇ ನೀವು ಇಲ್ಲಿಂದ ಇದನ್ನ ನಡೆಸ್ತಕ್ಕದ್ದಲ್ಲ, ಇದನ್ನ ಚಲಾಯಿಸ್ತಕ್ಕದ್ದಲ್ಲ, ಜನೌಷಧಿ ಕೇಂದ್ರವನ್ನ ಇಲ್ಲಿ ಔಷಧಿ ವಿತರಣೆ ಮಾಡ್ತಕ್ಕದ್ದಲ್ಲ ಅಂತ ಆದೇಶಗಳನ್ನು ಕೊಟ್ರೆ ಅಲ್ಲಿಗಿರ್ತಕ್ಕಂಥ ಕೇಂದ್ರದ ಮಾಲೀಕರು ಏನ್ ಮಾಡ್ಬೇಕು? ಅವ್ರ ಉಪಜೀವನದ ವ್ಯವಸ್ಥೆ ಏನು? ಸರ್, ನಾನು ಹೇಳುವುದು ಅಂದ್ರೆ 10 ಜನ ಉಪವಾಸ ಮಲಗಿದ್ರು ಸರ್ಕಾರ ಅದ್ರ ಬಗ್ಗೆ ಕಾಳಜಿ ತಗೋಬೇಕು, 100 ಜನ ಉಪವಾಸ ಮಲಗಿದ್ರು ಅದ್ರ ಬಗ್ಗೆ ಕಾಳಜಿ ತಗೋಬೇಕು. ಇಲ್ಲಿ ಸಾವಿರಾರು ಜನರದ್ದು ಜೀವನದ ಪ್ರಶ್ನೆ ಇದೆ. ಮತ್ತೆ ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಯ ಕೊರತೆ ಇದ್ದಾಗ ಇದು ಸಹಾಯ ಆಗ್ತಾ ಇದೆ. ಇಲ್ಲದೇ ಇದ್ದಾಗ ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನ್ಸಲ್ಟೇಷನ್ ಫ್ರೀ ಆಗಿಬಿಡ್ತು. ಮೆಡಿಸಿನ್ ಇಲ್ಲ ಅಂದ್ರೆ ಕೇವಲ ಕನ್ಸಲ್ಟೇಷನ್ಗೋಸ್ಕರ ಯಾವ್ಯಾವ ಊರಿಂದ ಬರ್ಬೇಕಾ ನಾವು? ಬಸ್ ಚಾರ್ಜ್ ಖರ್ಚು ಮಾಡ್ಕೊಂಡು, ಗಾಡಿ ಮಾಡ್ಕೊಂಡು ಇಲ್ಲಿ ಬಂದು ಕೇವಲ 50-100 ರೂಪಾಯಿ ಉಳಿಸೋಕ್ಕೋಸ್ಕರ ನಾವು ಸರ್ಕಾರಿ ಆಸ್ಪತ್ರೆ ಬರ್ಬೇಕಾ? ಔಷಧಿ ಸಿಗತ್ತೆ, ಸರಿಯಾದ ಚಿಕಿತ್ಸೆ ಸಿಗತ್ತೆ ಅಂತ ಬರ್ತೀವಿ. ಕೇವಲ ಕನ್ಸಲ್ಟೇಷನ್ ಆದ್ರೆ ನಮ್ಮೂರಲ್ಲೇ ತಗೊಳ್ತೀವಿ, ಹಳ್ಳಿಗಳಲ್ಲಿ ತಗೊಳ್ತೀವಿ. ಈಗ ತೇಜಸ್ ಸೂರ್ಯ ಅವರ ಆಫೀಸ್ ಕಚೇರಿಗೆ ಬಂದು ಒಂದು ಮನವಿ ಕೊಟ್ಟಿದ್ದೀರಾ, ಅವ್ರು ಸಿಕ್ಕಿದ್ರೆ ಏನ್ ಹೇಳಿದ್ರು ಅಂತೀರಾ? ಅವರು ನೀವು ನಿಮ್ಮದೇ ಆದ ರೀತಿಯಲ್ಲಿ, ಕಾನೂನಾತ್ಮಕವಾದ ರೀತಿಯಲ್ಲಿ ಎಲ್ಲರೂ ಸಂಘಟಿತರಾಗಿ ನಿಮ್ಮ ಸಂಕಟವನ್ನ, ನೋವನ್ನ ಸರ್ಕಾರದ ಮುಂದೆ ಇಡಿ. ನಾವೆಲ್ಲ ನಿಮ್ ಜೊತೆ ಇದ್ದೇವೆ ಅಂತ ಸಮಾಜ ಪ್ರತಿನಿಧಿಗಳಂತ ಏನಿದ್ದೀವಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಆದೇಶ ವಾಪಸ್ ತಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್? ನಾವು ಉಗ್ರವಾದ ಹೋರಾಟ ಮಾಡ್ತೇವೆ, ಶಾಂತಿಯುಕ್ತವಾಗಿ ಉಗ್ರವಾದ ಹೋರಾಟ ಮಾಡ್ತೇವೆ. ಒಂದೇದು ತಗೊಳ್ಳಲ್ಲ ಅನ್ನಕ್ಕೆ ಇದು ಪ್ರಾಥಮಿಕ ಅವಶ್ಯಕವಾದಂಥದ್ದು. ನಾನು ಕೇಳೋದೇನು ಅಂದ್ರೆ, ನೀವು ಉಚಿತವಾಗಿ ಕೊಡಿ,
ನಿಮ್ಮಲ್ಲಿ ಇಲ್ಲದೇ ಇದ್ದಾಗ ನಮ್ಮಲ್ಲಿ ತಗೊಳ್ತೇನೆ ಅಂತಂದ್ರೆ ಏನ್ ತೊಂದರೆ ಇದೆ? ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಜನೌಷಧಿ ಕೇಂದ್ರ 2016ರಿಂದ ಇಲ್ಲಿವರೆಗೂ ಬಹಳ ಯಶಸ್ವಿಯಾಗಿ ಜನರ ಸೇವೆಯನ್ನು ಮಾಡಿ ಮೆಚ್ಚುಗೆಯನ್ನು ಗಳಿಸಿದೆ. ಹಾಗಿದ್ದಾಗ ಅಲ್ಲಿ ಅದು ಇರೋದರಿಂದ ಯಾರಿಗೂ ಯಾವುದೇ ರೀತಿಯ ತೊಂದರೆ ಹಾನಿ ಇಲ್ಲ. ಮತ್ತೆ ಮೇಲಾಗಿ ಆ ರಾಜ್ಯದ ಜನರಿಗೆ ಹೆಚ್ಚು ಉಪಾಯ ಇದೆ, ಉಪಕಾರ ಇದೆ, ಸಹಾಯ ಇದೆ, ಅನುಕೂಲತೆ ಇದೆ. ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಔಷಧಿಯ ಕೊರತೆ ಆದಾಗ, ವೇರ್ ಹೌಸ್ ಅಲ್ಲಿ ಔಷಧಿಯ ಕೊರತೆ ಆದಾಗ ಜನೌಷಧಿ ಕೇಂದ್ರ ಅದನ್ನು ಪೂರೈಸುತ್ತೆ. ಎಷ್ಟು ಉಚ್ಚ ಗುಣಮಟ್ಟದ ಒಂದು ವ್ಯವಸ್ಥೆ ಇದು. ಏನು ತಪ್ಪಿದೆ ಇದಕ್ಕೆ? ರಾಜ್ಯ ಸರ್ಕಾರಕ್ಕೆ ಕೊನೆದ ಏನ್ ಹೇಳಕ್ ಇಷ್ಟಪಡ್ತೀವಿ? ಎಲ್ಲ ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಜನೌಷಧಿ ಕೇಂದ್ರದ ಮಾಲೀಕರು ಮಾಡುವಂತ ವಿನಂತಿ ಏನೆಂದರೆ, ಜನೌಷಧಿ ಕೇಂದ್ರ ಬಹಳ ವ್ಯವಸ್ಥಿತವಾಗಿ ಇಲ್ಲಿವರೆಗೂ ಇರುವಂತ ಕೇಂದ್ರಗಳಿಗೆ ತೊಂದರೆ ಮಾಡದೆ ಅವನನ್ನು ನಡಿಲಿಕ್ಕೆ ಕೊಡ್ರಿ. ಇನ್ನು ಮುಂದೆ ಬೇಕಿದ್ದರೆ ಯಾವುದೇ ಜನೌಷಧಿ ಕೇಂದ್ರಗಳ ಅನುಮತಿ ಕೊಡಿ ಅಥವಾ ಬಿಡಿ. ಆ ಇರುವಂತ ಕೇಂದ್ರಗಳಿಗೆ ತೊಂದರೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಔಷಧಿಗಳನ್ನು ಏನು ಮಾಡಬೇಕು? ಅಲ್ಲಿರ್ತಕ್ಕಂಥ ಅದನ್ನ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಎಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, ಯಾವ ಪ್ರಿಮೈಸಸ್ ಅಲ್ಲಿ ಕೊಟ್ಟಿರ್ತಾರೆ, ಎಷ್ಟು ಕ್ಷೇತ್ರದಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ಇಡಬೇಕು. ನಾನು ಅದನ್ನ ಡೋರ್ ಓಪನ್ ಮಾಡಿ ಹೊರಗೂ ಇಡೋಂಗಿಲ್ಲ, ಅಷ್ಟು ನಿಯಮ ಇದೆ. ಅದನ್ನ ತಗೊಂಡೋಗಿ ಏನ್ ಮಾಡ್ಲಿ ನಾನು? ಯಾರು ತಗೊಳ್ತಾರೆ? ಕಟ್ಟಡ ವೆಚ್ಚ. ಆ ಕಟ್ಟಡವನ್ನ ಎಷ್ಟೋ ಸರ್ತಿ ರಾಜ್ಯ ಸರ್ಕಾರ ನಮ್ಗೆ ಕೇವಲ ಭೂಮಿಯನ್ನ ಕೊಟ್ಟಿದೆ. ಆ ಭೂಮಿಯಲ್ಲಿ ನಾವೇ ನಮ್ಮ ರೊಕ್ಕವನ್ನು ಹೂಡಿಕೆ ಮಾಡಿ ಕಟ್ಟಡವನ್ನು ಕಟ್ಟಿದ್ದೇವೆ. ಕಟ್ಟಿ 6 ತಿಂಗಳಾಗ್ಯದ, ವರ್ಷ ಆಗ್ಯದ, 2 ವರ್ಷ ಆಗ್ಯದ. ನಾವು ನಮಗೆ ಒಳ್ಳೇದಾಗತ್ತೆ, ಜನರಿಗೂ ಒಳ್ಳೇದಾಗತ್ತೆ ಅನ್ನೋ ವಿಶ್ವಾಸದ ಮೇಲೆ ಸರ್ಕಾರವನ್ನು ನಂಬಿ ಸರ್ಕಾರ ಕೊಟ್ಟಂತಹ ಜಾಗೆಯನ್ನ, ಸರ್ಕಾರವೇ ಕೊಟ್ಟಂತಹ ಅನುಮತಿಯನ್ನು ಪಡೆದು, ಅನಧಿಕೃತವಾಗಿ ಏನಿಲ್ಲ ಅಲ್ಲಿ, ಸರ್ಕಾರವೇ ಕೊಟ್ಟಂತಹ ಅನುಮತಿಯ ಅನುಸಾರವಾಗಿ ನಾವಲ್ಲಿದ್ದೇವೆ. ಈಗ ಸಡನ್ ಆಗಿ ನಾವು ಉಚಿತವಾಗಿ ಕೊಡ್ತೀವಿ, ಜನೌಷಧಿ ಬೇಡ ಅಂದ್ಬಿಟ್ರೆ ಅಲ್ಲಿ ಜನೌಷಧಿ ಕೇಂದ್ರದವರು ಏನ್ ಮಾಡಬೇಕು? ಎಲ್ಲಿಗೆ ಹೋಗಬೇಕು? ಇದು ನನ್ನ ಹೆಸರು ಪವನ್ ಜೋಶಿ ಅಂತ ಹೇಳಿ. ಹಾಗಾಗಿ ನೀವು ಉಚಿತವಾಗಿ ಕೊಡ್ತೀನಿ ಅಂತ ಹೇಳಾದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೀವು ಜನಸಂಜೀವಿನಿ ನಡೆಸ್ತಿರಲ್ಲ, ಜನಸಂಜೀವಿನಿ ಉಚಿತವಾಗಿ ಕೊಡೋದಿಲ್ಲ. ಜನಸಂಜೀವಿನಿ ರಾಜ್ಯ ಸರ್ಕಾರದ್ದೇ, ಜನತಾ ಬಜಾರ್ ರಾಜ್ಯ ಸರ್ಕಾರದ್ದೇ. ನೀವು ದುಡ್ಡು ತಗೊಂಡೇ ಮೆಡಿಸಿನ್ ಕೊಡ್ತೀರಿ, ಅವಾಗ ಹೇಗೆ ನಡೆಯುತ್ತೆ? ಹಾಗಾದ್ರೆ ತಾವು ಹೇಳೋದಂದ್ರೆ ಅದೆಲ್ಲ ಬಂದ್ ಮಾಡಿ, ಅಂದ್ರೆ ಕೇವಲ ನಾವು ಬಂದ್ ಮಾಡಿಲ್ಲ, ಅದನ್ನು ನಡೆಸ್ರಿ. ಆದರೆ ಜನೌಷಧಿಯನ್ನ ಟಾರ್ಗೆಟ್ ಮಾಡಿ ಜನೌಷಧಿಯನ್ನ ಬಂದ್ ಮಾಡುವುದರಿಂದ ಜನಸಾಮಾನ್ಯರಿಗೆ ಹಾನಿ ಇದೆ ವಿನಃ, ಅದನ್ನ ನಡೆಸುವಂತ ನಮ್ಮಂತರ ಹಾನಿ ಇದೆ ವಿನಃ ಯಾರಿಗೂ ಒಳ್ಳೆಯದಿಲ್ಲ, ಯಾರಿಗೂ ಸುಖ ಇಲ್ಲ. ದಯವಿಟ್ಟು ರಾಜ್ಯ ಸರ್ಕಾರ ನಮ್ಮೆಲ್ಲರ ಮನವಿಯನ್ನ, ಕಳಕಳಿನ ವಿನಂತಿಯನ್ನ, ಪ್ರಾರ್ಥನೆಯನ್ನು ಸ್ವೀಕರಿಸಿ ಈ ಕೂಡಲೇ ಈ ಆದೇಶವನ್ನ ಹಿಂಪಡಿಬೇಕು. ಯಾವುದೇ ಕಾರಣಕ್ಕೂ ಜನೌಷಧಿ ಕೇಂದ್ರವನ್ನ ವ್ಯವಸ್ಥಿತವಾಗಿ ಸರಿಯಾಗಿ ಜನರ ಅನುಕೂಲಕ್ಕಾಗಿ ನಡೆಸುವುದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾನೆಲ್ಲ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ.